ಎಲ್ಲರಿಗೂ ನಮಸ್ಕಾರ. ಆಯ್ಕೆ ಮಾಡಿದ ಅಧ್ಯಕ್ಷರಾಗಿ ವಾಲ್ಮೀಕಿ ಮಹಾರಾಜರಿಗೆ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೂ ಹಿರಿಯರಿಗೂ ಮತ್ತು ಹಿರಿಯರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಹೇಳೋದನ್ನು ನಾನು ಈ ಭೂಮಿಯನ್ನು ಅಲಂಕಾರ ಮಾಡಬೇಕು ಅಂತ ಯಾವತ್ತೂ ನಾನು ಅನ್ಕೊಂಡಿರಲಿಲ್ಲ. ಯಾರನ್ನ ಯುವಕರಿಗೆ ಈ ಹುದ್ದೆಯನ್ನು ಕೊಟ್ಟು ಅವ್ರ ಹೆಸರನ್ನ ಮುಂದುವರಿಸ್ಕೊಂಡು ಹೋದ್ರೆ ಅವ್ರಿಗೆ ಯಾವಾಗಲೂ ಒಂದು ಸಹಕಾರ ಇರುತ್ತೆ ಅಂತ ಹೇಳ್ಕೊಂಡು ನಾನು ಪದೇ ಮೊದಲಿಂದಲೂ ನಾನು ಹೇಳ್ಕೊಂಡು ಬರ್ತಿದ್ದೆ. ಆದರೆ ಇವತ್ತು ನನ್ನನ್ನು ಇಲ್ಲಿ ಕರೆಸಿಬಿಟ್ಟು ನಾನು ಇದನ್ನು ಯಾವತ್ತೂ ಊಹೆ ಇರಲಿಲ್ಲ. ಇಂಥ ಒಂದು ಪದವಿಯನ್ನು ಕೊಟ್ಟಿದ್ದೀರಾ, ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ. ಅದೇ ರೀತಿಯಾಗಿ ನೀವು ಕೂಡ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಮುಳಬಾಲ್ ತಾಲೂಕಿನ ನಮ್ಮ ಸಮುದಾಯದ ಎಲ್ಲರೂ ಹಿರಿಯರಿಂದ ಹಿಡಿದು ಹಿರಿಯರವರೆಗೂ ಎಲ್ಲರೂ ನಮಗೆ ಸಹಕಾರ ಕೊಟ್ಟರೆ ನಾನು ನನ್ನ ಶಕ್ತಿಗೆ ಪ್ರಯತ್ನ ನಾನು ಯಾವತ್ತೂ ನಾನು ಹೊಣೆಯಾಗಿರ್ತೀನಿ. ನಾನು ನಿಮ್ಮ ಸೇವೆಗಾಗಿ ನಾನು ಮಾಡ್ತೇನೆ. ನಾನು ಎಷ್ಟು ಹೆಚ್ಚು ಶಕ್ತಿಗೂ ನಾನು ನಿಮಗೆ ಇದನ್ನು ಸೇವೆ ನಾನು ಇದು ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ವಾಲ್ಮೀಕಿ. ನೋಡಿ ಸರ್, ಈಗ ಸೈಡ್ ನಿಂತ್ಕಾಗತ್ತೆ. ಓಕೆ, ಧನ್ಯವಾದಗಳು. ಇದು ದಿನ ಮುಕ್ತಾಯ ಆಗಿಲ್ಲ. ಊಟದ ನಂತರ ಸಹ ಎಲ್ಲರೂ ನಾವು ಸೇರ್ತಕ್ಕಂಥ ಮತ್ತೆ ಬಹಳ ಅದೊಂದು ಪ್ರಮುಖ ಹುದ್ದೆ ಆಗಿರ್ತಕ್ಕಂಥದ್ದು ಸಂಘದ ಪ್ರಧಾನ ಕಾರ್ಯದರ್ಶಿ ಹುದ್ದೆನ ಈಗ ಎಲ್ಲರೂ ಓವರ್ ಆಲ್ ಒಂದು ಒಪಿನಿಯನ್ ಕೊಟ್ಟ ಮೇಲೆ ಈ ತೀರ್ಮಾನಕ್ಕೆ ನನಗೂ ಸಹ ನೋಡಿ ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನಾನು ಯಾಕೆ ಅಂತ ಹೇಳಿದ್ರೆ ಯಾವತ್ತೂ ಅಷ್ಟೇ ನೇರವಾಗಿ ಮಾಡಿ ಇಷ್ಟ ಕಟ್ಟಿರ್ತಕ್ಕಂಥ ನನ್ನ ಸಹೋದರ ಆಗಿರೋದ್ರಿಂದ ಗಂಭೀರವಾಗಿ ನಾನು ಹೇಳೋದು ಚೆನ್ನಾಗಿರಲ್ಲ ಅಂತೇಳಿ ಈ ಒಪ್ಪಿನ ಸರ್ವಾನುಮತ ನೀವೆಲ್ಲರೂ ಸಹ ಹೇಳಿದ್ರಿಂದ ಸಂತೋಷವಾಗಿ ಹಿರಿಯರಿಗೆ ಅನೌನ್ಸ್ ಮಾಡ್ತಿದ್ದೇನೆ. ಈ ಒಂದು ಹುದ್ದೆಯನ್ನು ನಾನೇ ಅನೌನ್ಸ್ ಮಾಡಬೇಕು ಅಂತ ಹೆಮ್ಮೆಯಿಂದ ಖುಷಿ ಪಟ್ಟು ಹೇಳ್ತಾ ಇದ್ದೀನಿ. ಇದು ಕೀ ಪೋಸ್ಟ್ ಆಗಿರತಕ್ಕಂಥದ್ದು ಮತ್ತೆ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರಬೇಕು ಅಂತಕ್ಕಂಥ ಪ್ರಮುಖರ ಮತ್ತು ನಿಮ್ಮೆಲ್ಲರ ಒತ್ತಾಸೆಯ ಮೇರೆಗೆ ನಮ್ಮ ವಕೀಲರಾಗಿರ್ತಕ್ಕಂಥ ಶಿವರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿ ವೆಂಕಟೇಶ್ ಅವರು ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಚಪ್ಪಾಳೆ ಹೊಡೆದವರನ್ನ ಮತ್ತೊಮ್ಮೆ ಸ್ವಾಗತಿಸಿದ್ದೀವಿ. ಯಾರು ಬರಲ್ಲ, ಅದೇನು ಮಾತಾಡ್ಬಿಡಿ. ಊಟ ಮಾಡ್ಕೊಂಡು ಹಂಗೆ ಹೋಗ್ಬಿಡ್ತಾರೆ. ಸಮಾಜದ ಪ್ರಬಂಧವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾವತ್ತೂ ಸಹ ನಾನು ಪದವಿಯನ್ನು ಆರಿಸಿ ಹೋಗಿರ್ತಕ್ಕಂಥವನ್ನಲ್ಲ. ತಾವು ನನ್ನ ಮೇಲೆ ಗುರುತರವಾದ ಜವಾಬ್ದಾರಿಯನ್ನು ವಹಿಸಿದ್ದೀರಾ. ನಾನು ನನ್ನ ಸಮಾಜಕ್ಕಾಗಿ ನನ್ನ ಕಾಯ ವಾಚ ಮನಸ್ಸ ಅಂತಃಕರಣದಿಂದ ನಾನು ಸೇವೆ ಸಲ್ಲಿಸ್ತೀನಿ. ಯಾವತ್ತೂ ಸಹ ನನ್ನ ವೈಯಕ್ತಿಕ ಕೆಲಸಗಳಿಗೆ ಈ ಒಂದು ಹುದ್ದೆಯನ್ನ ಉಪಯೋಗಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಆ ದೇವರಲ್ಲಿ ಮತ್ತೆ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತಾಡ್ಬೋದು. ವಾಲ್ಮೀಕಿ ಜಯಂತಿ ಅಂತಕ್ಕಂಥದ್ದು ಈ ವಾಲ್ಮೀಕಿ ಜಯಂತಿ ಬರುವ 7ನೇ ತಾರೀಕು, ಹೌದಾ? 7ನೇ ತಾರೀಕು ಇರ್ತಕ್ಕಂಥದ್ದು. ಕಳೆದ 24ನೇ ಸಾಲಿನಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ಇವತ್ತು ಜಯಂತಿ ಆಚರಣೆ ಮಾಡಿದ್ರು ಸಹ ಈ ಯಾಕೋ ನನ್ನ ದುರಂತ ಈ ತಾಲೂಕನ್ನು ಮಾತ್ರ ಆಚರಣೆ ಮಾಡಿಲ್ಲ. ಈ ಬಾರಿ ವಿಜೃಂಭಣೆಯಿಂದ ಹೊಸ ಉಡುಪಿನಿಂದ ನಾವು ಆ ಕೆಲಸ ಮಾಡೋಣ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅದಕ್ಕೆ ಹೆಚ್ಚಿನ ಸಹಕಾರ ಮಾದರಿಯಾಗಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ಶಾಸಕರಾದಿಯಾಗಿ ಎಲ್ಲ ಗಣ್ಯರ ಒಂದು ಸಹಕಾರದೊಂದಿಗೆ ನಾವು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡೋಣ. ವರಿಷ್ಠ ಸಂಘದೊಂದಿಗೆ ನಮ್ಮ ಸಮೃದ್ಧ ನಾಯಕ ಸಮಾಜದ ಹೇಳಿ ಬಿಡುಗಡೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಕೋರಿ ಮತ್ತೊಮ್ಮೆ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನು ಕೊಡ್ತಾ
ಈ ಸಭೆಯನ್ನು ಮುಕ್ತಾಯ ಮಾಡೋಣ. ಜೈ ವಾಲ್ಮೀಕಿ.